ಹಿಂಡಕಲ್ ಜಲಾಶಯದಿಂದ ಹರಿಬಿಟ್ಟಂತಹ ನೀರು ಹಾಗೂ ಇತ್ತೀಚೆಗೆ ಭಾರೀ ಮಳೆಯಾಗಿರುವಂತಹ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದ್ದು ಮುಧೋಳ ತಾಲೂಕಿನಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿತ್ತು. ಇನ್ನು ಈ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡಲು ಅಲ್ಲಿಗೆ ಅಬಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್.ಬಿ. ತಿಮ್ಮಾಪುರ ಅವರು ಆಗಮಿಸಿ ರೈತರಿಗೆ ಆದಂತಹ ನಷ್ಟದ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದರು. ಇನ್ನು ಈ ವೇಳೆ ಬೆಳೆ ಹಾನಿ ಸಮೀಕ್ಷೆ ಕಾರ್ಯವನ್ನ ಒಂದು ವಾರದೊಳಗೆ ಸಂಪೂರ್ಣಗೊಳಿಸಿ ವರದಿ ಸಲ್ಲಿಸುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಮುಧೋಳ ತಾಲೂಕಿನ ರೈತರು ಕಷ್ಟಪಟ್ಟು ಬೆಳೆಯನ್ನ ಬೆಳೆದಿದ್ರು. ಅಲ್ಲಿ ಬೆಳೆದಿರುವಂತಹ ಬೆಳೆಯನ್ನ ನೋಡೋದಾದ್ರೆ ಈರುಳ್ಳಿ, ಹೆಸರು, ಉದ್ದು ಮುಂತಾದ ಬೆಳೆಗಳನ್ನ ಅವರು ಬೆಳೆದು ಈಗ ಹಾನಿಗೆ ಒಳಗಾಗಿವೆ ಆ ಬೆಳೆಗಳು. ಆದರೆ ಕಬ್ಬು ಬೆಳೆ ಅಷ್ಟೊಂದು ಹಾನಿಯಾಗಿಲ್ಲ ಎಂದು ಸಚಿವರು ತಿಳಿಸಿದರು. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ನದಿ ಹಿನ್ನೀರು ಕಡಿಮೆಯಾಗಿರುವಂತಹ ಹಿನ್ನೆಲೆ ಹಾಗೂ ಮಳೆಯ ಕಾರಣದಿಂದಾಗಿ ಬೆಳೆ ಹಾನಿ ಸರ್ವೆ ಕಾರ್ಯ ತಡವಾಗಿದೆ. ಆದರೆ ಆದಷ್ಟು ಬೇಗನೆ ಅದನ್ನ ಸಂಪೂರ್ಣಗೊಳಿಸಲು ಸೂಚನೆಯನ್ನ ನೀಡಿದ್ದೇನೆ ಎಂದು ತಿಳಿಸಿದರು. ಇನ್ನು ಸಮೀಕ್ಷೆ ಪೂರ್ಣಗೊಂಡ ಬಳಿಕ ಹಾನಿಯಾದಂತಹ ಬೆಳೆಗಳಿಗೆ ರಾಷ್ಟ್ರೀಯ ವಿಪತ್ತು ನಿರ್ಣಯ ನಿಧಿ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ನಿಧಿ ಮಾನದಂಡಗಳ ಪ್ರಕಾರ ಸೂಕ್ತ ಪರಿಹಾರ ನೀಡುವುದಾಗಿ ಸಚಿವ ತಿಮ್ಮಾಪುರ ಅವರು ರೈತರಿಗೆ ಭರವಸೆಯನ್ನ ನೀಡಿದ್ದಾರೆ. ತಾವು ಜಲಸಂಪನ್ಮೂಲ ಸಚಿವ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳ ಜೊತೆ ಸ್ವಲ್ಪ ವಾಗ್ವಾದ ಆಯ್ತು ಅನ್ನುವಂಥದ್ದು. ಈ ವಾಗ್ವಾದ ಇಲ್ಲ ರೀ, ಚರ್ಚೆ. ಚರ್ಚೆ ಅಂದ್ರೆ ವಾಗ್ವಾದ ಅಂದ್ರೆ ಹೆಂಗೆ. ಡಿ.ಕೆ. ಶಿವಕುಮಾರ್ ಅವ್ರು ರೈತರ ಪರವಾಗಿಲ್ಲನ್ರಿ? ಅವ್ರು ಸರ್ಕಾರ ಅಂದ್ರೆ ರೈತರ ಪರವಾಗಿರ್ಬೇಕು. ಮತ್ತೆ ಅವ್ರು ನೀವು ರೈತರ ಪರವಾಗಿ ಮಾತಾಡಿದ್ದಕ್ಕೆ ನೀವು ಸಚಿವ ಸಂಪುಟ ರೈತರನ್ನ ಕರೆದಿದ್ದೀವಿ, ಯಾಕೆ ಮಾತಾಡ್ತೀರಿ ಅಂತ ಸಹಜವಾಗಿ ಅವರು ರೈತರನ್ನ ಕೇಳಿದ್ದಾರೆ. ವಿನ ನೀ ಯಾಕೆ ಕೇಳಿದೆ ಅಂತಲ್ಲ, ಕೇಳಿದ್ರು. ನೋಡಿ ರೈತರು ಮಾತಾಡಲ್ಲಪ್ಪ, ನೀನ ರೇಟ್ ಯಾಕೆ ಹೊಡಿತೀರಿ, ಮಂತ್ರಿಯಾಗಿ ನೀವ್ ಯಾಕೆ ರೇಟ್ ಹೊಡಿತೀರಿ, ರೈತರಿಗೆ ಕೇಳ್ಕೊಂಡ ನಂತರ ನಿಮ್ ಮಂತ್ರಿಗಳು ರೇಟ್ ಹೊಡಿರಿ ಅಂತ ಹೇಳಿದ್ದಾರೆ. ಸಹಜವಾಗಿ ಆ ಸಂದರ್ಭ ಏರುಪೇರುಗಳು ಇರ್ತವೆ. ಅದ್ರಲ್ಲಿ ನಾವು ನಮ್ಮ ರೈತರಿಗೆ ಹೆಚ್ಚಿಗೆ ಏನು ಹಣ ಕೊಡ್ಲೇಬೇಕಾಗದ ಅನಿವಾರ್ಯತೆ ನಾನು ಪ್ರಾಕ್ಟಿಕಲ್ ಆಗಿ ನೋಡುತ್ತೇನೆ. ಈ ಜಿಲ್ಲೆಯ ವಿಚಾರವನ್ನ ನಾನು ಸರ್ಕಾರದ ಮುಂದೆ ಇಡಬೇಕಾದ ನನ್ನ ಕರ್ತವ್ಯ. ಅವರು ಅದನ್ನ ತಿಳ್ಕೊಳ್ತಾರೆ, ಅವರು ಒಂದು ರೇಗಿಸಿ ತಿಳ್ಕೊಳ್ತಾರೆ, ಮತ್ತೊಂದು ಮಾತಾಡ್ತಾರೆ. ಸರ್ಕಾರದಲ್ಲಿರೋರು ಹಣದ ಯಾವ ರೀತಿ ಮಾಡಬೇಕು, ಹೊಂದಾಣಿಕೆ ಮಾಡ್ಬೇಕಂತಕ್ಕಂಥ ಒಂದು ವಿಚಾರ ಇರ್ತದೆ. ಅದರಿಂದ ಸ್ವಲ್ಪ ಜೋರಾಗಿ ಚರ್ಚೆ ಆಯ್ತು. ವಾಗ್ವಾದ. ತಾವು ಜಲಸಂಪನ್ಮೂಲ ಸಚಿವ ಮತ್ತು ಕಾಂಜಾ